ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ VPO ವರ್ಲ್ಡ್ ಚಾನಲ್ಗೆ ಆಧಾರದ ಸ್ವಾಗತ ಸುಸ್ವಾಗತ. ಇವತ್ತು ವಿಶೇಷ ಅಂದರೆ ಈಗಾಗಲೇ ಆಷಾಢ ಮುಗಿದು ಶ್ರಾವಣ ಸ್ಟಾರ್ಟ್ ಆಯಿತು. ಶ್ರಾವಣದ ಮೊದಲನೇ ಸೋಮವಾರ ನಾಗರ ಪಂಚಮಿ ಹಬ್ಬ ಸ್ಟಾರ್ಟ್ ಆದಾಗ ಹುತ್ತಕ್ಕೆ ಹಾಲು ಹಾಕೋದು ನಮ್ಮ ದೇಶದಲ್ಲಿ ಬಹಳಷ್ಟು ರಾಜ್ಯಗಳಲ್ಲಿ ನಡ್ಕೊಂಡು ಬರ್ತಾ ಇದೆ. ಅದೇ ರೀತಿ ನಮ್ಮ ಮನೆಯಲ್ಲೂ ಕೂಡ ನಾವು ಇವತ್ತು ನಾಗರ ಪಂಚಮಿ ಹಬ್ಬವನ್ನು ಆಚರಣೆ ಮಾಡಿದ್ವಿ ಸ್ನೇಹಿತರೆ. ನಾಗರ ಪಂಚಮಿ ಅಂದರೆ ಏನು, ಇದ್ರ ಬಗ್ಗೆ ಯಾವ ರೀತಿ ಇದೆ, ಸಂಸ್ಕೃತಿ ಏನು, ಇದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿದೆ ವಿಶೇಷತೆ ಏನು ಅಂತೇಳಿ ತಿಳ್ಕೊಳ್ಳೋಣ ಬನ್ನಿ. ಇದು ಶಿವನ ದೇವಾಲಯ, ಶಿವಕುಮಾರ ಸ್ವಾಮಿ ಬಡಾವಣೆ, ದಾವಣಗೆರೆಯಲ್ಲಿದೆ. ಭಾಳ ಚೆನ್ನಾಗಿ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗೆ ಈ ದೇವಾಲಯದ ಅನೇಕ ವಿಷಯಗಳನ್ನು ಕೂಡ ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಮ್ಮ ಭಾರತೀಯ ಸಂಸ್ಕೃತಿಯು ಅತ್ಯಂತ ವಿಶಿಷ್ಟವಾದ ಹಬ್ಬಗಳಲ್ಲಿ ಒಂದಾದ ನಾಗರ ಪಂಚಮಿ ಹಬ್ಬ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ನಾಗರ ಪಂಚಮಿ ಅಂದರೆ ನಾಗದೇವತೆಯನ್ನು ಪೂಜಿಸುವ ಪವಿತ್ರವಾದ ದಿನ. ವಿಶೇಷವಾಗಿ ಕರ್ನಾಟಕ ಸೇರಿದಂತೆ ಭಾರತದ ಹಲವು ಭಾಗಗಳಲ್ಲಿ ಈ ದಿನ ನಾಗರ ಕಲ್ಲಿಗೆ, ನಾಗದೇವರ ದೇವಸ್ಥಾನಕ್ಕೆ ಅಥವಾ ಹುತ್ತಕ್ಕೆ ಪೂಜೆ ಸಲ್ಲಿಸಿ ಹಾಲು, ಅರಿಶಿಣ, ಕುಂಕುಮ, ಹೂವು, ಹಣ್ಣುಗಳನ್ನು ಅರ್ಪಿಸುವ ಸಂಪ್ರದಾಯವಿದೆ. ನಮ್ಮ ಹಿರಿಯರು ಈ ಆಚರಣೆಯನ್ನು ಕೇವಲ ಒಂದು ಧಾರ್ಮಿಕ ವಿಧಿಯಾಗಿ ನೋಡದೆ ಪ್ರಕೃತಿ ಮತ್ತು ಜೀವ ಜಂತುಗಳೊಂದಿಗೆ ಮನುಷ್ಯನ ಸಂಬಂಧವನ್ನು ಗೌರವಿಸುವ ದಿನವಾಗಿಯೂ ಆಚರಿಸಿಕೊಂಡು ಬಂದಿದ್ದಾರೆ ಸ್ನೇಹಿತರೆ. ಈ ನಾಗರ ಪಂಚಮಿ ಯಾವಾಗ ಬರುತ್ತೆ ಅಂತೇಳಿ ನೋಡೋದಾದರೆ, ಹಿಂದೂ ಪಂಚಾಂಗದ ಪ್ರಕಾರ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯನ್ನು ನಾಗರ ಪಂಚಮಿ ಅಂತೇಳಿ ಆಚರಣೆ ಮಾಡ್ತಾರೆ. ಈ ದಿನ ನಾಗದೇವತೆಯನ್ನು ಪೂಜಿಸುವುದು ಶುಭಕರ ಎಂದು ಭಾರತೀಯ ಪರಂಪರೆಯಲ್ಲಿ ನಂಬಿಕೆ ಇದೆ. ಮನೆಯ ಮಹಿಳೆಯರು ಬೆಳಿಗ್ಗೆ ಸ್ನಾನ ಮಾಡಿ ಮನೆ ಸ್ವಚ್ಛಗೊಳಿಸಿ ನಾಗದೇವರಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಕೆಲವು ಕಡೆಗಳಲ್ಲಿ ನಾಗರ ಕಲ್ಲಿಗೆ ಪೂಜೆ ಸಲ್ಲಿಸಿದರೆ, ಇನ್ನು ಕೆಲವು ಕಡೆಗಳಲ್ಲಿ ಹುತ್ತಕ್ಕೆ ಪೂಜೆ ಸಲ್ಲಿಸುವ ಪದ್ಧತಿ ಇದೆ. ಹುತ್ತಕ್ಕೆ ಹಾಲು ಹಾಕುವುದರ ವಿಶೇಷ ಏನು ಅಂತೇಳಿ ನೋಡೋದಾದರೆ, ನಾಗರ ಪಂಚಮಿ ಎಂದು ಹುತ್ತಕ್ಕೆ ಹಾಲು ಹಾಕುವುದು ಕರ್ನಾಟಕದ ಗ್ರಾಮೀಣ ಪ್ರದೇಶಗಳಲ್ಲಿ ಬಹಳ ಹಿಂದಿನಿಂದಲೂ ಕಂಡು ಬಂದಿದೆ ಸ್ನೇಹಿತರೆ. ಈ ಆಚರಣೆ ಹುತ್ತವನ್ನು ನಾಗದೇವರ ವಾಸಸ್ಥಳವೆಂದು ಭಾವಿಸುತ್ತೇವೆ. ಅದಕ್ಕೆ ಹಾಲು ಅರ್ಪಿಸಿ ಹಾಲಿನೊಂದಿಗೆ ಅರಿಶಿಣ, ಕುಂಕುಮ, ಹೂವು, ಹಣ್ಣು, ನೈವೇದ್ಯ ಮುಂತಾದಗಳನ್ನು ನಾವು ಆಚರಣೆ ಮಾಡ್ತೀವಿ, ಅರ್ಪಿಸ್ತಾ ಇದ್ದೀವಿ. ಇದರ ಹಿಂದೆ ಇರುವ ಮುಖ್ಯ ಭಾವನೆ ಅಂದರೆ ನಾಗದೇವರನ್ನು ಗೌರವಿಸುವುದು, ಪ್ರಕೃತಿಯನ್ನು ಗೌರವಿಸುವುದು ಮತ್ತು ಜೀವಜಂತುಗಳನ್ನು ರಕ್ಷಿಸುವುದು ಅಂತ. ನಾಗನಿ ಏಕೆ ಇಷ್ಟು ಮಹತ್ವ ಅಂತೇಳಿ ನಿಮಗೆ ಗೊತ್ತಾ? ಭಾರತೀಯ ಸಂಸ್ಕೃತಿಯಲ್ಲಿ ಹಾವುಗಳಿಗೆ ವಿಶೇಷ ಸ್ಥಾನವಿದೆ. ಶಿವನ ಕಂಠದಲ್ಲಿ ನಾಗವನ್ನು ಕಾಣುತ್ತೇವೆ, ವಿಷ್ಣುವಿನ ಶೇಷನಾಗನ ರೂಪವನ್ನು ಕಾಣುತ್ತೇವೆ. ಶ್ರೀಕೃಷ್ಣನ ಕಾಲಿಯ ವರ್ಧನದ ಕಥೆಯಲ್ಲೂ ನಾಗನ ಉಲ್ಲೇಖವಿದೆ. ಆದ್ದರಿಂದ ನಾಗವನ್ನು ಕೇವಲ ಒಂದು ಸರೀಸೃಪವಾಗಿ ನೋಡದೆ ದೈವಿಕ ಶಕ್ತಿಯ ಸಂಕೇತವಾಗಿ ಭಾರತೀಯ ಪರಂಪರೆಯಲ್ಲಿ ಅದನ್ನು ವಿಶಿಷ್ಟವಾಗಿ ಕಾಣಲಾಗ್ತಾ ಇದೆ ಸ್ನೇಹಿತರೆ. ನಾಗಪೂಜೆ ಹಿಂದಿರುವ ಪೌರಾಣಿಕ ನಂಬಿಕೆಯನ್ನು ಕೂಡ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಬಯಸ್ತೀನಿ. ನಮ್ಮ ಪುರಾಣಗಳಲ್ಲಿ ಅನೇಕ ನಾಗರಾಜರು ಮತ್ತು ನಾಗಕನ್ಯೆಯರ ಉಲ್ಲೇಖಗಳಿವೆ. ಶೇಷನಾಗ, ವಾಸುಕಿ, ತಕ್ಷಕ ಮುಂತಾದ ನಾಗಗಳ ಹೆಸರುಗಳು ಪುರಾಣಗಳಲ್ಲಿ ಕಂಡುಬರುತ್ತವೆ. ಸಮುದ್ರ ಮಂಥನದ ಕಥೆಯಲ್ಲಿ ವಾಸುಕಿ ನಾಗವನ್ನು ಹಗ್ಗವಾಗಿ ಬಳಸಿದ ಕತೆ ಪ್ರಸಿದ್ಧವಾಗಿದೆ. ಇಂತಹ ಪೌರಾಣಿಕ ಕಥೆಗಳು ಜನರಿಗೆ ಭಾರತೀಯ ಸಂಸ್ಕೃತಿಯಲ್ಲಿ ದೊರೆತಿರುವ ಮಹತ್ವವನ್ನು ತೋರಿಸುತ್ತೆ ಸ್ನೇಹಿತರೆ. ನಾಗರ ಪಂಚಮಿ ಮತ್ತು ರೈತರು. ನಾಗರ ಪಂಚಮಿ ಆಚರಣೆಗೆ ಕೃಷಿಯೊಂದಿಗೆ ಸಂಬಂಧವಿದೆ ಸ್ನೇಹಿತರೆ. ಗ್ರಾಮೀಣ ಪ್ರದೇಶಗಳಲ್ಲಿ ಹಾವುಗಳು ಹೊಲಗಳಲ್ಲಿ, ಗದ್ದೆಗಳಲ್ಲಿ, ತೋಟಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಹಾವುಗಳು ಇಲಿಗಳನ್ನು ತಿನ್ನುವುದರಿಂದ ಕೃಷಿಗೆ ಪರೋಕ್ಷವಾಗಿ ಸಹಾಯ ಮಾಡುತ್ತದೆ. ಒಂದು ಹೊಲದಲ್ಲಿ ಇಲಿಗಳ ಸಂಖ್ಯೆ ಹೆಚ್ಚಾದರೆ ಬೆಳೆಗಳಿಗೆ ಹಾನಿಯಾಗುತ್ತೆ. ಹಾವುಗಳು ಇಂಥ ಕೀಟ ಮತ್ತು ಇಲಿ ನಿಯಂತ್ರಣವನ್ನು ಪ್ರಕೃತಿಯ ಒಂದು ಭಾಗವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ಹಾವುಗಳನ್ನು ಸಂರಕ್ಷಿಸುವುದು ಪರಿಸರ ಸಮತೋಲನ ಮುಖ್ಯವಾಗಿದೆ ಸ್ನೇಹಿತರೆ. ಹುತ್ತದ ಮಹತ್ವ. ಹುತ್ತ ಎಂದರೆ ಕೇವಲ ಮಣ್ಣಿನ ರಚನೆಯಲ್ಲ. ನಾವು ಅನೇಕ ಬಾರಿ ಹುತ್ತಗಳನ್ನು ನೋಡ್ತೀವಿ. ನಾವು ಹಳ್ಳಿಗಳಲ್ಲಿ ಹೋದ್ರೂ ಕೂಡ ನೋಡ್ತೀವಿ, ಪಟ್ಟಣಗಳಲ್ಲಿದ್ದರೂ ಕೂಡ ನಾವು ಹುತ್ತವನ್ನು ನೋಡ್ತೀವಿ. ಅದನ್ನು
ಪೂಜೆಯನ್ನು ಕೂಡ ಮಾಡ್ಕೊಂಬರೋದು ಸರ್ವೇ ಸಾಮಾನ್ಯವಾಗಿದೆ. ಸಾಮಾನ್ಯವಾಗಿ ಹುತ್ತಗಳನ್ನು ಗೆದ್ದಲುಗಳು ನಿರ್ಮಿಸುತ್ತವೆ, ಆದರೆ ಹಾವುಗಳು ಹುತ್ತಗಳನ್ನು ನಿರ್ಮಿಸುವುದಿಲ್ಲ. ಹಾವುಗಳು ಹುತ್ತಗಳಲ್ಲಿ ವಾಸ ಮಾಡ್ತವೆ. ಕೆಲವು ಸಂದರ್ಭಗಳಲ್ಲಿ ಹಾವುಗಳು ಇಂತಹ ಬಿಲಗಳನ್ನು ಆಶ್ರಯವಾಗಿ ಬಳಸಿಕೊಳ್ಳುತ್ತೆ. ಆದ್ದರಿಂದ ಹುತ್ತ ಕಂಡಾಗ ಅದನ್ನು ಹೊಡೆಯುವುದು ಅಥವಾ ಅದರೊಳಗೆ ಏನಿದೆ ಎಂದು ಕೈ ಹಾಕಿ ಪರಿಶೀಲಿಸುವುದು ಅಪಾಯಕಾರಿ. ನಾಗರ ಪಂಚಮಿಯಂದು ಹುತ್ತಕ್ಕೆ ಪೂಜೆ ಮಾಡುವ ಮೂಲಕ ನಮ್ಮ ಹಿರಿಯರು ಪ್ರಕೃತಿಯಲ್ಲಿರುವ ಇಂತಹ ಜೀವಜಂತುವಿನ ಬಗ್ಗೆ ಗೌರವದ ಭಾವನೆ ಬೆಳೆಸಿಕೊಂಡಿದ್ದಾರೆ. ಈಗ ನೀವೆಲ್ಲರೂ ಅನ್ಕೋಬೋದು, ಹುತ್ತಕ್ಕೆ ಯಾಕೆ ಹಾಲು ಹಾಕಬೇಕು, ಇದರ ಹಿಂದಿನ ಮಹತ್ವ ಏನು, ಧಾರ್ಮಿಕ ಆಚರಣೆ ಏನು ಅಂತೇಳಿ ನಿಮ್ಗೆ ಅನಿಸ್ಬೋದು ಸ್ನೇಹಿತರೆ. ಹುತ್ತಕ್ಕೆ ಹಾಲು ಹಾಕುವಾಗ ಭಕ್ತರು ನಾಗದೇವರಿಗೆ ತಮ್ಮ ಕುಟುಂಬದ ಒಳಿತಿಗಾಗಿ ಪ್ರಾರ್ಥಿಸಿಕೊಳ್ಳುತ್ತಾರೆ. ಆರೋಗ್ಯ, ಸಂತೋಷ, ಕುಟುಂಬದ ಕ್ಷೇಮ, ಕೃಷಿಯಲ್ಲಿ ಉತ್ತಮ ಫಲ, ಮಳೆ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸುವುದು ಸರ್ವೇ ಸಾಮಾನ್ಯ. ಕೆಲವು ಕಡೆಗಳಲ್ಲಿ ನಾಗದೋಷ ನಿವಾರಣೆಯಾಗುತ್ತೆ, ಕುಟುಂಬಕ್ಕೆ ಶುಭವಾಗುತ್ತದೆ ಎಂಬ ಧಾರ್ಮಿಕ ಗಾಢವಾದ ನಂಬಿಕೆಯೂ ಕೂಡ ಇದು ತಲತಲಾಂತರದಿಂದ ನಡೆದುಕೊಂಡು ಬಂದಿದೆ ಸ್ನೇಹಿತರೆ. ಇವು ಧಾರ್ಮಿಕ ನಂಬಿಕೆಗಳು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಬೇಕಾಗುತ್ತೆ ನಾವು. ಹಾವಿಗೆ ನಿಜವಾಗಿಯೂ ಹಾಲು ಬೇಕೇ ಅನ್ನೋದು ನಿಮ್ಮೆಲ್ಲ ಪ್ರಶ್ನೆಯಾಗಿದೆ. ಇಲ್ಲಿ ಒಂದು ಮುಖ್ಯ ವಿಷಯವನ್ನು ನಾವು ತಿಳಿದುಕೊಳ್ಳೋಣ. ವೈಜ್ಞಾನಿಕವಾಗಿ ಹಾವುಗಳು ಹಾಲು ಕುಡಿಯುವ ಪ್ರಾಣಿಗಳಲ್ಲ. ಹಾವುಗಳು ಸಾಮಾನ್ಯವಾಗಿ ಮಾಂಸಾಹಾರಿ ಜೀವಿಗಳು. ಅವುಗಳ ಆಹಾರಗಳಲ್ಲಿ ಇಲಿಗಳು, ಕಪ್ಪೆಗಳು, ಹಲ್ಲಿಗಳು ಮತ್ತು ಇತರ ಸಣ್ಣ ಪ್ರಾಣಿಗಳು ಸೇರುತ್ತದೆ. ಆದ್ದರಿಂದ ಹುತ್ತದೊಳಗೆ ನಿಜವಾಗಿ ಹಾವು ಇದೆ ಎಂದು ಭಾವಿಸಿ ಅದರ ಬಾವಿಗೆ ಬಲವಂತಾಗಿ ಹಾವು ಹಾಕುವುದು ಸರಿಯಲ್ಲ. ಧಾರ್ಮಿಕ ಆಚರಣೆಯನ್ನು ಆಚರಿಸುವಾಗಲೂ ಹಾವಿಗೆ ಯಾವುದೇ ಹಾನಿಯಾಗದಂತೆ ನೋಡಿಕೊಳ್ಳುವುದು ಅತ್ಯಂತ ಮುಖ್ಯ. ಹಾವು ಕಂಡರೆ ಏನು ಮಾಡಬೇಕು? ಭಾಳ ಜನ ಹಾವು ಕಂಡರೆ ಓಡೋಗ್ತೀವಿ, ಇಲ್ಲ ಹಾವನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಆದರೆ ನಾಗರ ಪಂಚಮಿ ಎಂದು ಅಥವಾ ಬೇರೆ ಯಾವುದೇ ದಿನ ಮನೆಯಲ್ಲಿ, ಹೊಲದಲ್ಲಿ ಅಥವಾ ರಸ್ತೆಯಲ್ಲಿ ಹಾವು ಕಂಡರೆ ಅದನ್ನು ಹಿಡಿಯಲು ಪ್ರಯತ್ನಿಸಬಾರದು. ಹಾವನ್ನು ಹೊಡೆಯುವುದು ಅಥವಾ ಕೊಲ್ಲುವುದು ಕೂಡ ಸರಿಯಲ್ಲ. ಸುರಕ್ಷಿತ ಅಂತರ ಕಾಯ್ದುಕೊಂಡು ಸ್ಥಳೀಯ ತರಬೇತಿ ಪಡೆದ ಹಾವು ರಕ್ಷಕರನ್ನು ಅಥವಾ ಅರಣ್ಯ ಇಲಾಖೆಯ ಸಂಬಂಧಪಟ್ಟ ಸಿಬ್ಬಂದಿಯನ್ನು ಸಂಪರ್ಕಿಸುವುದು ಉತ್ತಮ. ಹಾವಿಗೂ ಬದುಕುವ ಹಕ್ಕಿದೆ. ಮನುಷ್ಯರ ಸುರಕ್ಷತೆಯೂ ಅಷ್ಟೇ ಮುಖ್ಯ. ನಾಗರ ಪಂಚಮಿ ಆ ದಿನ ಮಹಿಳೆಯರಿಗೆ, ಅದರಲ್ಲೂ ಕೂಡ ವಿಶೇಷವಾಗಿ ಮಹಿಳೆಯರ ಆಚರಣೆ. ನಮ್ಮ ಕರ್ನಾಟಕ ಹಲವು ಭಾಗಗಳಲ್ಲಿ ನಾಗರ ಪಂಚಮಿಯನ್ನು ಮಹಿಳೆಯರು ವಿಶೇಷ ಭಕ್ತಿಯಿಂದ ಆಚರಿಸುತ್ತಾರೆ. ಆ ದಿನ ಹೊಸ ಬಟ್ಟೆ ಧರಿಸ್ತಾರೆ, ನಾಗದೇವರಿಗೆ ಪೂಜೆ ಸಲ್ಲಿಸ್ತಾರೆ, ನಾಗರ ಕಲ್ಲಿಗೆ ಅರಿಶಿಣ, ಕುಂಕುಮ, ಹೂವು ಅರ್ಪಿಸ್ತಾರೆ, ಮುಂತಾದ ಆಚರಣೆಗಳು ಕೂಡ ಮಾಡ್ಕೊಂಡು ಬರ್ತಾರೆ. ಕೆಲವು ಪ್ರದೇಶಗಳಲ್ಲಿ ಈ ಹಬ್ಬಕ್ಕೆ ವಿಶೇಷವಾದ ಸಿಹಿ ತಿಂಡಿಗಳು ಮತ್ತು ತಿನಿಸುಗಳನ್ನು ಕೂಡ ತಯಾರಿಸಿ ಮನೆಯವರಿಗೆ ಹಾಗೂ ಅನೇಕ ಜನರಿಗೆ ಉಣಬಡಿಸ್ತಾರೆ. ಜೊತೆಗೆ ಅಣ್ಣ ತಂಗಿಯರ ಬಾಂಧವ್ಯ ಕೂಡ ಕೆಲವು ಪ್ರದೇಶಗಳ ಸಂಪ್ರದಾಯಗಳಲ್ಲಿ ನಾಗರ ಪಂಚಮಿಗೆ ಸಹೋದರ ಸಹೋದರಿಯರ ಬಾಂಧವ್ಯಕ್ಕೂ ವಿಶೇಷ ಸ್ಥಾನವಿದೆ ಸ್ನೇಹಿತರೆ. ತವರು ಮನೆಗೆ ಹೆಣ್ಣು ಮಕ್ಕಳನ್ನು ಕರೆಸಿಕೊಳ್ಳುವುದು, ಸಹೋದರರು ಉಡುಗೆ ನೀಡುವುದು, ಕುಟುಂಬದವರು ಒಟ್ಟಿಗೆ ಹಬ್ಬ ಆಚರಿಸುವುದು ಮುಂತಾದ ಸಂಪ್ರದಾಯಗಳು ಕಂಡುಬರುತ್ತದೆ. ಹೀಗಾಗಿ ನಾಗರ ಪಂಚಮಿ ಕೇವಲ ಪೂಜೆಯ ಹಬ್ಬವಲ್ಲ, ಕುಟುಂಬದ ಸಂಬಂಧಗಳನ್ನು ಬೆರೆಸುವ ಹಬ್ಬವೂ ಹೌದು. ಇಂದಿನ ಕಾಲದಲ್ಲಿ ಈ ಹಬ್ಬವನ್ನು ಹೊಸ ಸಂದೇಶದೊಂದಿಗೆ ಆಚರಿಸಬಹುದು ಸ್ನೇಹಿತರೆ. ನಾಗನನ್ನು ಪೂಜಿಸುವುದು ಅಷ್ಟೇ ಅಲ್ಲ, ನಾಗನನ್ನು ರಕ್ಷಿಸೋಣ. ಹಾವುಗಳನ್ನು ಕೊಲ್ಲದೆ ಅವುಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಬೇಕು. ಹಾವುಗಳು ಪ್ರಕೃತಿಯ ಆಹಾರ ಸರಪಳಿಯ ಪ್ರಮುಖ ಭಾಗ. ಒಂದು ಜೀವಿಯನ್ನು ಉಳಿಸುವುದರಿಂದ ಸಂಪೂರ್ಣ ಪರಿಸರ ವ್ಯವಸ್ಥೆಯ ಸಮತೋಲನವನ್ನು ಸರಿ ಮಾಡಲು ಸಹಾಯವಾಗುತ್ತದೆ. ನೀವೆಲ್ಲ ಅನ್ಕೋಬೋದು ಇದು ಮೂಢನಂಬಿಕೆ ಅಥವಾ ಸಂಪ್ರದಾಯ ನಡುವಿನ ವ್ಯತ್ಯಾಸ ಅಂತೇಳಿ ನಿಮಗೆ ಭಾವನೆ ಇರಬಹುದು. ನಮ್ಮ ಸಂಪ್ರದಾಯಗಳನ್ನು ಗೌರವಿಸುವುದು ಮುಖ್ಯ. ಅದೇ ಸಮಯದಲ್ಲಿ ವೈಜ್ಞಾನಿಕ ಅರಿವನ್ನು ಕೂಡ ಹೊಂದಿರಬೇಕು. ಹಾವಿಗೆ ಹಾಲು ಕುಡಿಸಿದರೆ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತವೆ ಎಂದು ವೈಜ್ಞಾನಿಕವಾಗಿ ಹೇಳಲು ಸಾಧ್ಯವಿಲ್ಲ. ಆದರೆ ನಾಗರ ಪಂಚಮಿಯಂಥ ಹಬ್ಬದ ಮೂಲಕ ಪ್ರಕೃತಿ, ಪ್ರಾಣಿ ಸಂರಕ್ಷಣೆ ಮತ್ತು ಜೀವಜಗತ್ತಿನ ಬಗ್ಗೆ ಗೌರವ ಬೆಳೆಸಿಕೊಳ್ಳುವುದು ಅತ್ಯಂತ ಒಳ್ಳೆಯ ಸಂದೇಶ. ಮಕ್ಕಳಿಗೆ ಈ ಹಬ್ಬದ ಮೂಲಕ ಏನೆಲ್ಲ ಕಲಿಸಬೇಕಾಗುತ್ತೆ ಅಂತೇಳಿ ನೋಡೋದಾದರೆ, ಮಕ್ಕಳಿಗೆ ನಾಗರ ಪಂಚಮಿಯ ಸಂದರ್ಭದಲ್ಲಿ ಒಂದು ಉತ್ತಮ ಪಾಠ ಕಲಿಸಬಹುದು. ಹಾವು ಅಪಾಯಕಾರಿಯಾಗಬಹುದು, ಆದರೆ ಪ್ರತಿಯೊಂದು ಹಾವು ಮನುಷ್ಯನ ಶತ್ರುವಲ್ಲ.
ಹಾವುಗಳನ್ನು ಕಂಡಾಗ ಭಯದಿಂದ ಹೊಡೆಯುವ ಬದಲು ಸುರಕ್ಷಿತ ಅಂತರ ಕಾಯ್ದುಕೊಳ್ಳಬೇಕು. ಹಾವಿನ ಬಗ್ಗೆ ಸರಿಯಾದ ಮಾಹಿತಿ ತಿಳಿದುಕೊಳ್ಳಬೇಕು. ಪ್ರಕೃತಿಯ ಪ್ರತಿಯೊಂದು ಜೀವಿಗೂ ಪರಿಸರದಲ್ಲಿ ಪಾತ್ರವಿದೆ ಎಂಬುದನ್ನು ಮಕ್ಕಳಿಗೆ ತಿಳಿಸಬೇಕು. ಹಬ್ಬದ ನಿಜವಾದ ಸಂದೇಶ, ನಾಗರ ಪಂಚಮಿಯ ನಿಜವಾದ ಸೌಂದರ್ಯವೆಂದರೆ ಭಕ್ತಿ ಮತ್ತು ಪ್ರಕೃತಿ ಪ್ರೀತಿಯ ಸಂಯೋಜನೆ. ನಾಗನನ್ನು ದೇವರೆಂದು ಪೂಜಿಸುವ ನಮ್ಮ ಪರಂಪರೆ ಒಂದು ಕಡೆ ಇದ್ದರೆ, ನಾಗನಂಥ ಜೀವಿಗಳನ್ನು ಪ್ರಕೃತಿಯ ಭಾಗವೆಂದು ಸಂರಕ್ಷಿಸುವ ಜವಾಬ್ದಾರಿ ಮತ್ತೊಂದು ಕಡೆ ಇದೆ. ಹೀಗಾಗಿ ಈ ವರ್ಷ ನಾಗರ ಪಂಚಮಿ ಆಚರಿಸುವಾಗ ನಾವು ಒಂದು ಸಂಕಲ್ಪ ಮಾಡೋಣ ಸ್ನೇಹಿತರೆ. ನಾಗದೇವರನ್ನು ಪೂಜಿಸೋಣ, ಹಾವುಗಳನ್ನು ರಕ್ಷಿಸೋಣ, ಪ್ರಕೃತಿಯನ್ನು ಕಾಪಾಡೋಣ. ಈ ಹಬ್ಬದ ದಿನದ ಸರಳ ಆಚರಣೆ ಎಂದರೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಿ ನಾಗದೇವರ ಚಿತ್ರ ಅಥವಾ ನಾಗರ ಕಲ್ಲಿನ ಪೂಜೆ ಸಲ್ಲಿಸಬೇಕು. ಅರಿಶಿಣ ಕುಂಕುಮ, ಹೂವು, ಹಣ್ಣು, ನೈವೇದ್ಯಗಳನ್ನು ಅರ್ಪಿಸಬೇಕು. ಪ್ರದೇಶದ ಸಂಪ್ರದಾಯದಂತೆ ಹುತ್ತಕ್ಕೆ ಪೂಜೆ ಸಲ್ಲಿಸಬಹುದು. ಆದರೆ ಯಾವುದೇ ಕಾಡು ಹಾವು ಅಥವಾ ಜೀವಂತ ಹಾವನ್ನು ಹಿಡಿದು ಅದರ ಮೇಲೆ ಹಾಲು ಸುರಿಸುವುದು, ಬಲವಂತವಾಗಿ ಹಾಲು ಕುಡಿಸುವುದು ಅಥವಾ ಕಿರುಕುಳ ನೀಡುವುದನ್ನು ತಪ್ಪಿಸಬೇಕಾಗುತ್ತೆ. ನಮ್ಮ ಹಿರಿಯರ ಸಂದೇಶ, ನಮ್ಮ ಹಿರಿಯರು ಪ್ರಕೃತಿಯೊಂದಿಗೆ ಬದುಕುವುದನ್ನು ಕಲಿಸಿದ್ದರು. ಈಗಲೂ ಕೂಡ ಪ್ರಕೃತಿಯ ಜೊತೆಗೆ ಬದುಕ್ತಾ ಇದ್ದಾರೆ. ಮರವನ್ನು ಪೂಜಿಸುವುದು, ನದಿಯನ್ನು ಗೌರವಿಸುವುದು, ಬೆಟ್ಟವನ್ನು ದೇವರೆಂದು ಭಾವಿಸುವುದು, ಪ್ರಾಣಿಗಳನ್ನು ಪ್ರಕೃತಿಯ ಭಾಗವೆಂದು ನೋಡಿದರು. ಅದೇ ರೀತಿಯಲ್ಲಿ ನಾಗನನ್ನು ಗೌರವಿಸಿದರು. ಇದರ ಹಿಂದೆ ಪ್ರಕೃತಿಯ ಬಗ್ಗೆ ಮನುಷ್ಯ ಗೌರವ ಮತ್ತು ಸಂರಕ್ಷಣೆಯ ಮನೋಭಾವ ಬೆಳೆಸುವ ಒಂದು ಸಾಂಪ್ರದಾಯಿಕ ಉದ್ದೇಶವೂ ಇದೆ ಎಂದು ನಾವು ಕಾಣಬಹುದು ಸ್ನೇಹಿತರೆ. ಹಾಗಾದರೆ ಸ್ನೇಹಿತರೆ, ನಾಗರ ಪಂಚಮಿ ಎಂದರೆ ಕೇವಲ ಹುತ್ತಕ್ಕೆ ಹಾಲು ಹಾಕುವ ಹಬ್ಬವಲ್ಲ. ಇದು ನಮ್ಮ ಸಂಸ್ಕೃತಿ, ಪುರಾಣ, ಕುಟುಂಬ, ಕೃಷಿ ಮತ್ತು ಪ್ರಕೃತಿಯೊಂದಿಗೆ ನಮ್ಮ ಸಂಬಂಧವನ್ನು ನೆನಪಿಸುವ ಹಬ್ಬ. ನಾಗದೇವರನ್ನು ಭಕ್ತಿಯಿಂದ ಪೂಜಿಸೋಣ, ಆದರೆ ಹಾವುಗಳನ್ನು ಕಿರುಕುಳ ನೀಡದೆ ಅವುಗಳಿಗೆ ಬದುಕುವ ಅವಕಾಶ ನೀಡೋಣ. ನಮ್ಮ ಮಕ್ಕಳಿಗೆ ನಾಗರ ಪಂಚಮಿಯ ಕಥೆಗಳನ್ನು ಹೇಳುವುದರ ಜೊತೆಗೆ ಹಾವುಗಳ ಬಗ್ಗೆ ವೈಜ್ಞಾನಿಕ ಅರಿವನ್ನು ನೀಡೋಣ. ಪ್ರಕೃತಿಯನ್ನು ಗೌರವಿಸುವುದು ನಿಜವಾದ ಪೂಜೆ. ಪ್ರಕೃತಿ ಜೊತೆಗೆ ವಾಸ ಮಾಡೋದು ನಿಜವಾದ ಬಾಂಧವ್ಯ. ಈ ನಾಗರ ಪಂಚಮಿ ಹಬ್ಬವು ನಿಮ್ಮೆಲ್ಲರ ಕುಟುಂಬಕ್ಕೆ ಸಂತೋಷ, ಆರೋಗ್ಯ, ನೆಮ್ಮದಿ ಮತ್ತು ಸಮೃದ್ಧಿಯನ್ನು ತರಲಿ. ನಾಗದೇವರ ಆಶೀರ್ವಾದ ಎಲ್ಲರ ಮೇಲಿರಲಿ. ನಾಗಪಂಚಮಿ ನಮ್ಮೆಲ್ಲರ ಭಾಗವಾಗಲಿ. ಇಷ್ಟೆಲ್ಲ ವಿಷಯಗಳನ್ನು ನಾನು ನಾಗರ ಪಂಚಮಿ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಹಾಗೆ ನಮ್ಮ ಮನೆಯಲ್ಲೂ ಕೂಡ ಶ್ರಾವಣದ ಮೊದಲ ಸೋಮವಾರ ಆಗಿರೋದ್ರಿಂದ ನಾಗರ ಪಂಚಮಿ ನಾವು ನಾಗರ ಕಲ್ಲಿಗೆ ಹಾಲನ್ನು ಎರೆದು ಸಂಪ್ರದಾಯದಂತೆ, ಹಿಂದೂ ಸಂಪ್ರದಾಯದಂತೆ ಭಕ್ತಿ ಸಮರ್ಪಣೆಯನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ನನ್ನ ಮಕ್ಕಳಿಗೂ ಕೂಡ ನಾಗರ ಪಂಚಮಿ ವಿಶೇಷತೆಯನ್ನು ಕೂಡ ನಾನು ತಿಳಿಸಿ ಹೇಳಲಾಗಿದ್ದು, ಹಾಗೆಯೇ ಅಲ್ಲಿ ಶಿವನ ದೇವಾಲಯ ಇತ್ತು. ಶಿವನ ದೇವಾಲಯಕ್ಕೂ ಕೂಡ ನಾವು ಪೂಜೆಯನ್ನು ನೆರವೇರಿಸಿದ್ವಿ. ಶಿವನ ಆಶೀರ್ವಾದ, ದೇವರ ಆಶೀರ್ವಾದವನ್ನು ನಾವು ಪಡ್ಕೊಂಡ್ವಿ. ಹಾಗೆಯೇ ಅಲ್ಲಿ ಶಿವನ ಸುಪುತ್ರನಾದ ಗಣೇಶ್ ಶಿವನ ಪೂಜೆ, ನಂತರ ಗಣೇಶನ ಪೂಜೆ, ಎರಡೂ ಪೂಜೆಯನ್ನು ಕೂಡ ಇವತ್ತು ನಾಗರ ಪಂಚಮಿ ದಿನ ನಾವು ಮಾಡಿದ್ವಿ. ನೋಡಿ, ನನ್ನ ಮಗ ಕೂಡ ಹಾಲು ಹಾಕ್ತಾ ಇದ್ದಾನೆ. ಕೊನೆಯದಾಗಿ ಅವನೇ ಹಾಲು ಹಾಕಿದ್ದು. ಅಲ್ಲಿ ಕಲ್ಲಿಗೆ, ನಾಗರ ಕಲ್ಲಿಗೆ ಹಾಲನ್ನು ಹಾಕಿ ಕೊನೆಯದಾಗಿ ಉಳಿದಿರುವಂಥ ಎಲ್ಲ ಹಾಲನ್ನು ಕೂಡ ಅವನು ಲಾಸ್ಟಿಗೆ ಆ ನಾಗದೇವತೆಗೆ ಗುಣಪಡಿಸಿದ್ದು ಭಾಳ ಸಂತೋಷದ ವಿಷಯವಾಯಿತು. ಹಾಗೆ ಕುಟುಂಬದ ಶ್ರಾವಣ ಮೊದಲನೇ ವಾರದಲ್ಲಿ ಸಂಪ್ರದಾಯದಂತೆ ಕುಟುಂಬದೊಂದಿಗೆ ನಾವು ಈ ಒಂದು ದಿನವನ್ನು ಕಳೆದಿದ್ದು, ಅವರ ಜೊತೆಗೆ ನಾಗರ ಪಂಚಮಿ ಹಬ್ಬವನ್ನು ಆಚರಣೆ ಮಾಡಿದ್ದು ನನಗೆ ತುಂಬ ಹೆಮ್ಮೆ ಆಯಿತು ಸ್ನೇಹಿತರೆ. ನಾನು ಚಿಕ್ಕವನಾಗಿದ್ದಾಗ ನಮ್ಮ ಊರಲ್ಲಿ ನಾಗರ ಪಂಚಮಿ ಹಬ್ಬ ಮಾಡ್ತಾಯಿದ್ವಿ, ಹುತ್ತಕ್ಕೆ ಹಾಲು ಎರಿತಾ ಇದ್ವಿ. ಹಾಗೆ ನಮ್ಮ ಜಮೀನುಗಳಲ್ಲೂ ಕೂಡ ನಾವು ಸಂಪ್ರದಾಯದಂತೆ ಅನ್ನ ಸಂತರ್ಪಣೆ ಮತ್ತೊಂದೆಲ್ಲ ಮಾಡಿ ಊರವರಿಗೆ, ಹಿರಿಯರಿಗೆ, ಎಲ್ಲ ಗುರು ಹಿರಿಯರಿಗೂ ಕೂಡ ನಾವು ಅದನ್ನು ಮಾಡ್ಕೊಂಡು ಬರ್ತಾಯಿತ್ತು. ಈಗಲೂ ಕೂಡ ನಮ್ಮ ಹಳ್ಳಿಯಲ್ಲಿ ಏನು ತೋಟಗಳಂತೇನು ಮಾಡ್ಕೊಂಡಿದ್ದಾರೆ, ಅವರು ವಿಶೇಷವಾಗಿ ನಾಗರ ಪಂಚಮಿ ದಿನ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ರೀತಿ ಮಾಡೋದ್ರಿಂದ ಪ್ರಕೃತಿಗೂ ಮತ್ತು ಮನುಷ್ಯನಿಗೂ ಇರುವ ಸಂಬಂಧ ಗಟ್ಟಿಯಾಗಲಿ ಅಂತೇಳಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾಯಿದ್ವಿ.
ಇದಾದಮೇಲೆ ನೋಡಿ ಅಲ್ಲಿ ಮುತ್ತೈದೆಯವರಿಗೂ ಕೂಡ ಅರಿಶಿಣ ಮತ್ತು ಏನು ಪೂಜೆ ಮಾಡಿದ ಪ್ರಸಾದವನ್ನು ನಮ್ಮ ಮನೆಯವರು ಕೊಡ್ತಾ ಇದ್ದಾರೆ. ಹೀಗಾಗಿ ಸ್ನೇಹಿತರೆ, ಸಾಕಷ್ಟು ವಿಷಯವನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ತಾವು ಕೂಡ ಇದರ ಬಗ್ಗೆ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ, ತಮ್ಮೆಲ್ಲ ಸ್ನೇಹಿತರಿಗೆ ಈ ವಿಡಿಯೋವನ್ನು ಹಂಚ್ಕೊಳ್ಳಿ, ಅವರಿಗೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ತಲುಪಲಿ ಅನ್ನೋದೇ ನಮ್ಮ ಆಶಯ. ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ ನಿಮಗೆ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಕಾಣಿಸ್ಕೊಳ್ತೀನಿ. ಸ್ನೇಹಿತರೆ, ತಾವು ಮಾಡಬೇಕಾಗಿರೋದಿಷ್ಟೇ, ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿದರೆ ಮತ್ತೆ ಮಾಡೋಕ್ಕೆ ಹೋಗಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದಲ್ಲೇ ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಟ್ಟಿಗೆ ಹಂಚ್ಕೊಳ್ಳಿ. ನಿಮಗೆಲ್ಲರಿಗೂ ಕೂಡ ನಾಗರ ಪಂಚಮಿ ಹಬ್ಬದ ವಿಶೇಷ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು ವೆರಿ ಮಚ್.